ಹಾಯ್ ಐತರ್ಸ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಇಷ್ಟಪಡುವಂತಹ ಬಾದಾಮಿ ಹಲ್ವಾವನ್ನು ಇವತ್ತು ಹಬ್ಬಕ್ಕೆ ಮನೆಯಲ್ಲೇ ತಯಾರಿಸ್ತಾ ಇದ್ದೇನೆ. ಅದಕ್ಕೆ 250 ಗ್ರಾಮ್ನಷ್ಟು ಬಾದಾಮಿಯನ್ನು ಬಿಸಿ ನೀರಲ್ಲಿ 2 ಗಂಟೆ ನೆನೆಸಿ ಇಡ್ತೇನೆ. 2 ಗಂಟೆ ನಂತರ ಇದರ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1/4ರಿಂದ ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡಿ ತರ್ತೇನೆ. ನೈಸಾಗಿ ಬೇಡ, ಸ್ವಲ್ಪ ತರಿ ಇರಬೇಕು. ಗ್ಯಾಸಲ್ಲೊಂದು ಬಾಣಲೆ ಇಟ್ಟುಕೊಂಡು ಅದಕ್ಕೆ 1/4 ಕಪ್ಪಿನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ರುಬ್ಬಿದ ಬಾದಾಮಿ ಮಿಶ್ರಣ ಹಾಕ್ಕೊಳ್ಳೋಣ. ಒಮ್ಮೆ ಮಿಕ್ಸ್ ಆದಮೇಲೆ ಇದಕ್ಕೆ 3/4 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 7-8 ನಿಮಿಷ ಕೈ ಬಿಡದೆ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ 1/4 kg ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕ್ತಾ ಬಂದಾಗೆ ಮಿಶ್ರಣ ಸ್ವಲ್ಪ ತೆಳುವಾಗ್ತದೆ. ಪುನಃ ಕೈ ಬಿಡದೆ ಮಗ್ಚ್ತಾ ಬನ್ನಿ. ಸ್ವಲ್ಪ ಹೊತ್ತಲ್ಲೇ ಮಿಶ್ರಣ ಗಟ್ಟಿ ಆಗ್ತಾ ಬರ್ತದೆ. ಇನ್ನು ಇದಕ್ಕೆ ಮೊದಲೇ ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ ಕೇಸರಿ ಹಾಕ್ಕೊಳ್ಬೇಕು. ಪುನಃ ಮಿಕ್ಸ್ ಮಾಡಿ. ಆರ್ಟಿಫಿಷಿಯಲ್ ಕಲರ್ ಬದಲು ಈ ರೀತಿಯಾಗಿ ಕೇಸರಿ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಮತ್ತು ಪರಿಮಳ ಕೂಡ. ಪುನಃ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಹಲ್ವದ ಹದ ಕರೆಕ್ಟ್ ಆಗಿದೆ. ಪಾತ್ರೆಯಿಂದ ಕೂಡ ಸಪ್ರೇಟ್ ಆಗ್ತಾ ಬಂದಾಗೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಇದನ್ನು ಸರ್ವ್ ಮಾಡಿ. ರುಚಿಯಾದ ಬಾದಾಮ್ ಹಲ್ವದ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.